ಈ ಒಂದು ರೂಲ್ ಗೊತ್ತಿಲ್ಲದೆ ನೀವು ಫ್ಯಾಟ್ ಲಾಸ್ ಮಾಡೋಕ್ಕೆ ಹೋಗಲೇಬೇಡಿ. ವೆಲ್ಕಮ್ ಟು ಡೇ 2 ಆಫ್ ಮೈ 30 days ಫ್ಯಾಟ್ ಲಾಸ್ ಸೀರೀಸ್. ಸಿಂಪಲ್ ರೂಲ್ ಏನು ಗೊತ್ತಾ, ಇಷ್ಟೇ ನೆನ್ಪಿಟ್ಕೊಳ್ಳಿ. ವೆಯ್ಟ್ ಲೂಸ್ ಮಾಡಬೇಕಂದ್ರೆ ನೀವು ಕ್ಯಾಲರಿ ಡೆಫಿಸಿಟಲ್ಲಿ ತಿನ್ನಬೇಕು. ವೆಯ್ಟ್ ಗೈನ್ ಮಾಡಬೇಕಂದ್ರೆ ನೀವು ಕ್ಯಾಲರಿ ಸರ್ಪ್ಲಸಲ್ಲಿ ತಿನ್ನಬೇಕು. ವೆಯ್ಟ್ ಮೇಂಟೈನ್ ಮಾಡಬೇಕಂದ್ರೆ ನೀವು ಮೇಂಟೆನೆನ್ಸ್ ಕ್ಯಾಲರೀಸಲ್ಲಿ ತಿನ್ನಬೇಕು. ಒಂದು ಕಾರ್ನ ಎಕ್ಸಾಂಪಲ್ ಆಗಿ ತೊಗೊಳ್ಳಿ. ಇವಾಗ ನಿಮ್ಮ ಕಾರ್ ಡೈಲಿ 1 ಲೀಟರ್ ಪೆಟ್ರೋಲ್ ಕುಡಿಯುತ್ತೆ ಅಂತ ಮಾಡಿ. ನೀವು 1 ಲೀಟರ್ ಹಾಕಿದರೆ ಅದನ್ನು ನಾವು ಮೇಂಟೆನೆನ್ಸ್ ಅಂತ ಕರಿತೀವಿ. ಯೂಸ್ ಮಾಡೋದಕ್ಕಿಂತ ಹೆಚ್ಚು ಫ್ಯೂಯಲ್ ಹಾಕಿದರೆ ಅದನ್ನು ಸರ್ಪ್ಲಸ್ ಅಂತ ಕರಿತೀವಿ. ಯೂಸ್ ಮಾಡೋದಕ್ಕಿಂತ ಕಡಿಮೆ ಫ್ಯೂಯಲ್ ಹಾಕಿದರೆ ಆವಾಗ ಸ್ಟೋರ್ಡ್ ಎನರ್ಜಿಯಿಂದ ಯೂಸ್ ಮಾಡಬೇಕಾಗುತ್ತೆ, ರಿಸರ್ವಿಂದ, ಅದನ್ನು ಡೆಫಿಸಿಟ್ ಅಂತ ಕರಿತೀವಿ. ನಿಮ್ಮ ಬಾಡಿಯಲ್ಲೂ ಹೀಗೆ ಬೇಸಿಕ್ ಎನರ್ಜಿ ಬ್ಯಾಲೆನ್ಸ್ ಕಾನ್ಸೆಪ್ಟ್ ಇರೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಎರಡೂ ಸೇಮ್ ಅಲ್ಲ. ವೆಯ್ಟ್ ಲಾಸಲ್ಲಿ ಫ್ಯಾಟು ಬರುತ್ತೆ, ವಾಟರ್ ಬರುತ್ತೆ, ಮಸಲ್ ಬರುತ್ತೆ, ಎಲ್ಲವೂ ಕಾಂಟ್ರಿಬ್ಯೂಟ್ ಆಗುತ್ತೆ. ಆಗ ನಿಮ್ಮ ಸ್ಕೇಲ್ ವೆಯ್ಟ್ ಕಡಿಮೆ ಆಗುತ್ತೆ. ನಮಗೆ ಬೇಕಾಗಿರೋದು ಬರೀ ಫ್ಯಾಟ್ ಲಾಸ್ ಅಷ್ಟೇ. ಫ್ಯಾಟ್ ಕಡಿಮೆ ಮಾಡೋದು, ಮಸಲ್ ಆದಷ್ಟು ಜಾಸ್ತಿ ಪ್ರಿಸರ್ವ್ ಮಾಡೋದು. ಅದಕ್ಕೆ ಡೆಫಿಸಿಟ್ ಜೊತೆಗೆ ಪ್ರೋಟೀನ್, ಸ್ಟ್ರೆಂತ್ ಟ್ರೈನಿಂಗ್ ಮತ್ತು ರಿಕವರಿ ಕೂಡ ತುಂಬ ಇಂಪಾರ್ಟೆಂಟ್. ಬಾಕಿ ಇದು ನನ್ನ ಫಿಸಿಕ್ ಡೇ 2 ಅಲ್ಲಿ ಏನು ಮ್ಯಾಜಿಕಲ್ ಚೇಂಜಸ್ ಆಗಿಲ್ಲ. ನಿಮ್ಗೇನಾದರೂ ಜಾಸ್ತಿ ಡೀಟೇಲ್ಸ್ ಬೇಕಿದ್ರೆ ಕೆಳಗೆ ಕ್ಯಾಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಮತ್ತೆ ಡೇ 3 ಅಲ್ಲಿ ಸಿಗ್ತೀನಿ. ಟಾಟಾ.